ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾ ಈ ಸಲ ಅಂತೂ ಮಿಸ್ ಇಲ್ಲ. ಆದಿ ವಾಪಸ್ ಬರ್ಲಿ, ಫುಲ್ ಗ್ರ್ಯಾಂಡ್ ಆಗಿ ಪ್ರಪೋಸ್ ಮಾಡ್ತೀನಿ. ಹೇ ಪ್ರಪೋಸ್ ಮಾಡಿದ್ಮೇಲೆ ಈ ಪೇಷನ್ ಬದಲಾಗುತ್ತೆ ಕಣೋ. ಇನ್ಫ್ಯಾಕ್ಟ್ ಐ ಲವ್ ದಿಸ್ ಫೇಸ್ ಟು. ಐ ಆಮ್ ಎಂಜಾಯಿಂಗ್ ಇಟ್. ಬಟ್ ಇನ್ನೂ ವೆಯ್ಟ್ ಮಾಡಲ್ಲ. ಪಾಪ ಆದಿ ಈ ಮದ್ವೆಗಳ ಮಧ್ಯೆ ಸಿಕ್ಕಾಕೊಂಡು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಅವ್ನ ಹಳ್ಳಿಯಿಂದ ಬಂದ ಕೂಡಲೇ ಪ್ರಪೋಸ್ ಮಾಡ್ತೀನಿ. ನನ್ನ ಪ್ರೀತಿನ ಹೇಳ್ಕೋಬೇಕು ಅಂದ್ರೆ ಅವನ ಮೈಂಡ್ ಫ್ರೀ ಆಗಿರೋದು ಮುಖ್ಯ. ಒಂದು ನಿಮಿಷ, ಆಮೇಲೆ ಕಾಲ್ ಮಾಡ್ತೀನಿ. ಆದಿ, ವಾಟ್ ಅ ಸರ್ಪ್ರೈಸ್! ಆದಿ, ಏನಾಯ್ತು? ಕುಡ್ದಿದ್ಯಾ? ಆದಿ, ಆದಿ, what happened? Are you okay? ಶಿವನ್ ಪ್ಲೀಸ್, ಇವಾಗ ನನ್ನ ಏನು ಕೇಳಬೇಡ. ಐ ಜಸ್ಟ್ ವಾಂಟ್ ಟು ಕ್ರಾಶ್. Adi, please ಬಿಡು ಶಿವ. stop. ನೀವು ಹೇಳ್ತಿರೋದು ನಿಜಾನೇ ಚಿಕ್ಕಪ್ಪ. ಇಬ್ಬರು ಹಾವು ಮುಂಗುಸಿ ಥರ ಕಿತ್ತಾಡ್ತಾ ಇರ್ತಾರೆ. ಈಗ ಕೋಪದಲ್ಲಿ ಆದಿಯವರು ಲಕ್ಷ್ಮಿ ಬೇರೆ ಕರ್ಕೊಂಡು ಹೋಗಿದ್ದಾರೆ. ಹೇಗಿರ್ತಾರೋ ಏನೋ. ಸಾಹೇಬ್ರ ಮಾತಿಗೆ ಇಲ್ಲ ಅನ್ನೋಕ್ಕೂ ಆಗದೆ, ಮಗಳನ್ನ ಬಲವಂತ ಮಾಡೋಕ್ಕೂ ಆಗದೆ ಕಳ್ಸಿಕೊಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ತಪ್ಪು ಮಾಡಿಬಿಟ್ಟೆ ಸಂಜೀವ. ಪಾಪ ಮಗಳು. ರೀ, ನನಗೆ ಸಮಾಧಾನ ಹೇಳಿ. ಈಗ ನೀವೇ ನೊಂದ್ಕೋತಿದ್ದೀರಲ್ಲ. ಲಕ್ಷ್ಮಿಗೆ ಆಘಾತ ಆಗಿರೋದು ನಿಜ, ಅದನ್ನ ನಾನು ಇಲ್ಲ ಅಂತಿಲ್ಲ. ಆದ್ರೆ ಅವಳು ಹೋಗಿರೋದು ಎಲ್ಲಿ ಹೇಳಿ? ಯಜಮಾನ್ರ ಮನೆಗೆ. ಅವ್ರು ನಮಗಿಂತ ಚೆನ್ನಾಗೇ ನೋಡ್ಕೋತಾರ ಅವಳನ್ನ. ಯಜಮಾನರು ಕಾಳಜಿ ಮಾಡ್ತಾರೆ, ಆದರೆ ಪಾಪ ಲಕ್ಷ್ಮಿ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ರೀ, 1-2 ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಅವಳು ಹೋಗಿರೋದು ಅವಳು ಕಾಲೇಜ್ ಇರೋ ಕಡೆನೇ ಅಲ್ವಾ? ಯಜಮಾನ್ ಅವಳನ್ನ ಓದಿಸ್ತಾ ಇರ್ತಾರ. ಆದ್ರೂ ಇದಕ್ಕೆ ರೀ ನಿಮಗೇನು ಗೊತ್ತಾಗಲ್ಲ ಅಂತ ಹೇಳೋದು. ಅಲ್ಲ ರೀ, ಆ ಮನೆ ಹಾಳು ಕೆಟ್ಟಿನ ನಮ್ಮ ಲಕ್ಷ್ಮಿ ಮದುವೆ ಆಗಿದ್ದಿದ್ರೆ ಓದು ಮುಂದುವರಿತಿತ್ತಾ? ಹೋಗ್ಲಿ, ಅವಳ ಮದುವೆ ಆಗದೆ ಇದ್ದಿದ್ರೆ ನೀವಾದ್ರೂ ಬೆಂಗಳೂರಲ್ಲಿ ಅವಳನ್ನ ಓದ್ಸಕ್ಕಾಗ್ತಿತ್ತಾ? ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೆಣ್ಮಗುನ ಯಾರ್ಯಾರ್ದೋ ಮನೆಯಲ್ಲಿ ಬಿಡಕ್ಕಾಗತ್ತೇನ್ರಿ? ಅದು ಅಲ್ಲದೆ ಹಾಸ್ಟೆಲ್ಲು ಫೀಸು ಅಂತ ಕಟ್ಟೋವಷ್ಟು ದುಡಿಮೆ ನಮಗೆ ಎಲ್ಲಿದೆ ಹೇಳಿ? ನಾವು ಎಲ್ಲ ಕೆಲಸ ಬಿಟ್ಟು ಅಲ್ಲಿಗೆ ಹೋಗಿರಕ್ಕಾಗ್ತಿತ್ತಾ ಹೇಳಿ? ಹೇಗೋ ನಮ್ಮ ಲಕ್ಷ್ಮಿ ಈಗ ಕಾಲೇಜ್ಗೆ ಹೋಗ್ಬೋದು. 1-4 ದಿನ ಅಷ್ಟೇ ರೀ, ಅವಳು ಆ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ. ನೀವು ಹೇಳೋದು ನಿಜ ಚಿಕ್ಕಮ್ಮ. ಲಕ್ಷ್ಮಿಗೆ ಓದ್ಗಿಂತ ಜಾಸ್ತಿ ಬೇರೆ ಯಾವುದು ಮುಖ್ಯ ಅಲ್ಲ. ಹೌದು ಚಿಕ್ಕಪ್ಪ, ನೀವಿಬ್ರು ಲಕ್ಕಿಗೆ ಏನು ಹೇಳಿದ್ರಿ? ನನಗೆ ಮದುವೆನೇ ಬೇಡ, ನಾನು ಮುಂದೆ ಓದ್ಕೋತೀನಿ ಅಂತ ಎದ್ದು ಹೋದವಳು ಹಾಗೆ ಸುಮ್ಮನೆ ಬಂದು ಹಸೆ ಮನೆ ಮೇಲೆ ಕೂತ್ಕೊಂಡ್ಬಿಟ್ಲಲ್ಲ. ಏನೋ ಮುಂದಕ್ಕೆ ಓದ್ಕೋತೀನಿ ಅಂತ ಹೋದ್ಲ? ಎಲ್ಲಿಗೆ? ಯಾವಾಗ? ನೀವಿಬ್ರು ರೂಮಲ್ಲಿದ್ರಲ್ಲ ಆವಾಗ. ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ, ನನಗೆ ಮದುವೆ ಬೇಡ, ನಾನು ಬೆಂಗಳೂರು ಹೋಗಿ ಓದ್ಕೋತೀನಿ ಅಂತ ಹೇಳಕ್ಕೆ ಅವಳು ನಿಮ್ಮ ಹತ್ರ ಬಂದ್ಲು. ಇಲ್ವಲ್ಲಪ್ಪ, ಅವಳು ನಮ್ಮ ಹತ್ರ ಏನೂ ಮಾತಾಡ್ಲಿಲ್ಲ. ನಾವು ಬರೋ ಹೊತ್ತಿಗೆ ಅವಳು ಹಸೆ ಮನೆ ಮೇಲೆ ಕೂತಿದ್ಲು. ಇಲ್ಲ ಚಿಕ್ಕಮ್ಮ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಬಂದ್ಲು. ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಕಲ್ಲಿನ ತರ ಬಂದು ಹಸೆ ಮನೆ ಮೇಲೆ ಕೂತ್ಕೊಂಡ್ಬಿಟ್ಲು. ನಾವು ಏನೇ ಕೇಳಿದ್ರು ಏನೂ ಹೇಳಲಿಲ್ಲ. ಲಕ್ಷ್ಮಿಗೆ ಬುದ್ಧಿ ಬಂದಾಗಲೇ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಲಕ್ಷ್ಮಿ ಏನಾದರೂ ನಾವು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಲ?
ಆದಿ ಆದಿ ದೇವಕಿ ಆದಿ ಎಲ್ಲಿ ಒಳಗಿದಾನ? ಆದಿ ಬಂದವನೇ ಇವಳನ್ನ ಇಲ್ಲಿ ಬಿಟ್ಬಿಟ್ಟು ಹೊಟ್ಟೆ ಹೋದ. ನಾನು ಕಾಲ್ ಮಾಡಿದ್ರೆ ನನ್ನನ್ನೇನು ಕೇಳ್ಬೇಡ ಅಂತ ಹೇಳ್ತಾನೆ. ಈಗ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅತ್ಗೆ ಏನಾಯ್ತು ಅಲ್ಲಿ? ನೀವೆಲ್ಲ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಲಕ್ಷ್ಮಿ ಎಲ್ಲೋದ ಇವನು? ಅಣ್ಣ ನೀನಾದ್ರೂ ಹೇಳು, ಲಕ್ಷ್ಮಿನ ಯಾಕೆ ಆದಿ ಜೊತೆ ಕಳ್ಸಿದ್ಯಾ? ಮದ್ವೆ ಆದವಳು ಅವ್ರ ಮನೆಗೆ ಹೋಗ್ದೆ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಲಕ್ಷ್ಮಿ ಮದುವೆ ಆದಮೇಲೆ ಯಾರ ಮನೆಗೆ ಬರಬೇಕೋ ಅವ್ರ ಮನೆಗೆ ಬಂದಿದ್ದಾಳೆ ದೇವಕಿ. ಅಂದ್ರೆ ಅರ್ಥ ಆಗ್ತಿಲ್ವಾ ಅತ್ತೆ? ಲಕ್ಷ್ಮಿ ಮದ್ವೆ ಆಗಿರೋದು ಆ ಕಿಟ್ಟಿನಲ್ಲ, ನಮ್ಮ ಆದಿನ. ಏನ್ ಹೇಳ್ತಿದ್ಯಾ? ಆದಿ ಯಾಕೆ ಲಕ್ಷ್ಮಿನ ಮದುವೆ ಆಗ್ತಾನೆ? ದೇವಕಿ, ನಿನಗೆ ನಮ್ಮ ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ಅತ್ತೇನು ಕೇಳು. ಅಮ್ಮ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಆದಿ ಲಕ್ಷ್ಮಿನ ಮದುವೆ ಮಾಡ್ಕೊಂಡ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಆದಿ ಅಂತೂ ಛತ್ರನೇ ಬಿಟ್ಟು ಹೋಗಿದ್ದ. ಆಮೇಲೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಸೀದಾ ವಾಪಸ್ ಬಂದವನು ಲಕ್ಷ್ಮಿಗೆ ತಾಳಿನೇ ಕಟ್ಬಿಟ್ಟ. ಅಣ್ಣ ಏನಾಯ್ತು ಅಂತ ನೀನಾದ್ರೂ ಸರಿಯಾಗಿ ಹೇಳ್ತೀಯಾ? ನಿನ್ನ ಮಗಳ ಮದುವೆ ನಡೆದೇ ನಡೆಯುತ್ತೆ. ನನ್ನ ಮೊಮ್ಮಗ ಲಕ್ಷ್ಮಿನ ಮದುವೆ ಆಗ್ತಾನೆ.